1963 ಪ್ರಾರಂಭ ಆದ್ರೂ ಭಾಳ ವರ್ಷಗಳಿಂದ ಅಲ್ಲಿ ಸಾವಿರಾರು ಜನ ಕಾರ್ಮಿಕರಿದ್ದಾರೆ. ಆದರೆ ಅದಾನಿ ಗ್ರೂಪ್ ಅವರು ತಗೊಂಡ್ಮೇಲೆ ಅವರು 837 ಕೋಟಿನ ಅವರು ದುಡ್ಡು ಕೊಟ್ಟಬೇಕಾಗಿತ್ತು ರಾಯಲ್ಟಿನ. ಇವತ್ತವರೆಗೂ ಅವರು ರಾಯಲ್ಟಿ ಕೊಟ್ಟಿಲ್ಲ. ಇನ್ನೊಂದು ಕಡೆಗೆ ಅವರು ಲೀಸ್ ತೊಗೊಂಡಿದ್ದಾರೆ. ಲೀಸ್ ತೊಗೊಂಡ್ಬಿಟ್ಟು ಅವ್ರಿಗೆ ಏನು ಡೆಪ್ಟಿ ಕಮಿಷನರು ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರಲ್ಲಿ 367 ಕೋಟಿ ರೂಪಾಯಿನ ಕಟ್ಟಬೇಕು ಅಂತಂದ್ಬಿಟ್ಟು ಹೇಳಿದರು. ಯಾವತ್ತು 13/3/23. ಆದರೆ ಇವತ್ತವರೆಗೂ ಕಟ್ಟಿಲ್ಲ. ಮತ್ತು 24ರಲ್ಲಿ ಒಂದು ರಿಮೈಂಡರ್ ಕೊಟ್ಟಿದ್ದಾರೆ. ಈ ಥರ ನೀವು ಅದಾನಿ ಗ್ರೂಪಿಗೆ ಮಾತ್ರ ನೀವು ಹೆಂಗೆ ಪರ್ಮಿಷನ್ ಕೊಟ್ರಿ? ನೀವು ವಾಟ್ ಪ್ರಾಂಪ್ಟೆಡ್ ಯು ಟು ಎಕ್ಸಮ್ಟ್ ದೆಮ್ ಫ್ರಮ್ ದಿಸ್ ರಾಯಲ್ಟಿ? ನೀವು ಯಾರಾದರೂ ಬಂಡೆ ಹೊಡೆಯೋನು ಯಾರಾದರೂ ಇದ್ದರೆ, ಎಲ್ಲೋ ಟೇಕಲ್ ಬೆಟ್ಟದಲ್ಲಿ ಯಾರಾದರೂ ಒಬ್ಬ 2 ಎಕರೆ ಬಂಡೆ ಹೊಡಿತಾ ಇದ್ರೆ ರಾಯಲ್ಟಿ ಕಟ್ಟಿಲ್ಲ ಅಂದರೆ ನೀವು ಅವಕಾಶ ಕೊಡೋದಿಲ್ಲ. ನೀವು ಅವನ್ನ ಕರ್ಕೊಂಬಂದು ನೀವು ಸೀಸ್ ಮಾಡ್ತೀರಿ. ನೀವು ಎಷ್ಟು ಈ ಥರ ಕ್ವಾರಿಗಳನ್ನ ನೀವು ಸೀಸ್ ಮಾಡಿದ್ದೀರಿ? ವಾಟ್ ಪ್ರಾಂಪ್ಟೆಡ್ ಯು ಟು ಪರ್ಮಿಟ್ ಹಿಮ್? ಒಂದು ಕಡೆ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಹೋಗಿರೋದು ಅವರು 837 ಕೋಟಿಗೆ ಪ್ರಶ್ನೆ ಮಾಡಿದ್ದಾರೆ. 365 ಕೋಟಿನ ಕಟ್ಸ್ಕೊಂಡಿಲ್ಲ. ನೀವು ಇಷ್ಟೆಲ್ಲ ಆಗ್ತಾ ಇದ್ರೆ ನಿಮ್ಗೇನಾದರೂ ಅಂತ ಪ್ರಭಾವ ಬೀರಿದಾರಾ? ಸರಿ, ಸಚಿವರು. ಮಾನ್ಯ ಸಭಾಪತಿಗಳೇ, CT ರವಿಯವ್ರದ್ದು ಅದೇ ಕ್ವಶನ್ ಇದೆ. ಸೇಮ್ ಕ್ವಶನ್ ಅವ್ರದ್ದು. ಲಾಸ್ಟ್ ಮಂಗಳವಾರ ಬಂದಿತ್ತು, ಈ ಮಂಗಳವಾರ ಹಾಕಿರ್ತೀವಿ ಅಂತ ಹೇಳಿದ್ರಿ. ಸೊ ಅಡಿಷನಲ್ ಆಗಿ ಆಯ್ತು, ಅವೆರಡಕ್ಕೂ ಸೇಮ್ ಉತ್ತರ ಕೊಡಿ. ಎರಡೂ ಅವರು ಹೇಳ್ಬಿಟ್ರೆ ಎರಡು ಸೇಮ್ ಇದೆ. ಸರಿ, ತಡೆ ಹಿಡಿಯಲಾದ ಪ್ರಶ್ನೆಗಳಲ್ಲಿ CT ರವಿ ಅವ್ರದ್ದಿದೆ, ನೀವು ಅದನ್ನ ಪ್ರಶ್ನೆ ಕೇಳಿ. ಮಾನ್ಯ ಸಭಾಪತಿಗಳೇ, ಪ್ರಶ್ನೆ ಸಂಖ್ಯೆ 160 ಮಾನ್ಯ ಗಣಿ ಮತ್ತು ಅಲ್ಲ ಬೇಡಿ, ಅದನ್ನ ಕಂಟಿನ್ಯೂ ಮಾಡಿ. ಕೇಳಿದಿರಿ, ಅದನ್ನ ಹೇಳಿ, ನೀವು ಪ್ರಶ್ನೆ ಕೇಳಿ. ಈಗ ನನ್ನ ಪ್ರಶ್ನೆ ಇಷ್ಟೇನೆ ಅವ್ರಿಗೆ ಕೇಳೋದು. ಮೊನ್ನೆನೂ ಉತ್ತರ ಕೊಟ್ಟಿದ್ರು, ಉತ್ತರ ಸಮಂಜಸವಾಗಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಇವತ್ತು ವಿಸ್ತೃತವಾಗಿ ಉತ್ತರ ಕೊಡಿಸ್ತೀವಿ ಅಂತ ಹೇಳಿದ್ರಿ. ನಾನು ನಿಮ್ಮ ಹತ್ರ ಕೇಳೋದಿಷ್ಟೇ, ಹಳೆ ಬಾಕಿ ಎಷ್ಟು ಉಳಿಸ್ಕೊಂಡಿದ್ದಾರೆ, ಎಕ್ಸ್ಟೆಂಟ್ ಎಷ್ಟು ಅವರಿಗೆ? ನಿಮ್ಮ ಗಣಿ ನಿಯಮ ಏನು ಹೇಳುತ್ತೆ? ಬಿಡ್ಡಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದ್ರೆ ಟೆಕ್ನಿಕಲ್ ಬಿಡ್ಡು ಓಪನ್ ಮಾಡಿದ ಮೇಲೆ ಫೈನಾನ್ಷಿಯಲ್ ಬಿಡ್ ಓಪನ್ ಆಗಬೇಕು. ಹಳೆ ಬಾಕಿ ಇಟ್ಕೊಂಡವರಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಿಮ್ಮ ನಿಯಮಗಳಲ್ಲಿ ಅವಕಾಶ ಇದೆಯಾ? ಆ ರೀತಿ ಅವಕಾಶ ಇದೆ ಅಂತಂದರೆ ಯಾವ ನಿಯಮದಲ್ಲಿ ಅವಕಾಶ ಇದೆ ಹೇಳಿ. ನನಗಿರೋ ಪ್ರಕಾರ ಹಳೆ ಬಾಕಿ ಉಳಿಸ್ಕೊಂಡವ್ರಿಗೆ ಅವಕಾಶ ಇಲ್ಲ ಅಂತ ನನ್ನ ತಿಳುವಳಿಕೆ. ಆಮೇಲೆ ಹೈ ಲೆವೆಲ್ ಕಮಿಟಿ ರೆಕಮೆಂಡೇಷನ್ ಏನಿದೆ? ಹೈ ಲೆವೆಲ್ ಕಮಿಟಿ ಏನು ರೆಕಮೆಂಡ್ ಮಾಡಿದೆ? ಹಾಗೆಯೇ ಕಾನೂನು ಇಲಾಖೆಯ ಅಭಿಪ್ರಾಯವನ್ನು ಪಡೆದಿದ್ರಿ. ಕಾನೂನು ಇಲಾಖೆ ಅಭಿಪ್ರಾಯ ಏನಂತ ಕಾನೂನು ಇಲಾಖೆ ಅಭಿಪ್ರಾಯವನ್ನು ಕೊಟ್ಟಿದೆ. ಇದೆಲ್ಲವನ್ನೂ ಕಡೆಗಣಿಸಿ ಬಾಕಿ ಉಳಿಸ್ಕೊಂಡಿದ್ರೂ ಕೂಡ ಗಣಿಗಾರಿಕೆ ನಡೆಸೋದಕ್ಕೆ ಅನುಮತಿ ಕೊಟ್ಟಿರೋದ್ರ ಹಿಂದ್ಗಡೆ ಯಾವ ಇಂಟ್ರೆಸ್ಟ್ ಇದೆ? ಸರಿ, ಹಣಕಾಸು ಇಲಾಖೆ ಏನಾದ್ರು ಸಮ್ಮತಿ ಕೊಟ್ಟಿದೆಯಾ? ಯಾಕೆಂದ್ರೆ ಇದು ಫೈನಾನ್ಷಿಯಲ್ ಮ್ಯಾಟ್ರ್ ಇದೆ. ಓಕೆ, ಸಚಿವರು.